ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಸೊ ನನ್ನ ಇವತ್ತಿನ ಈ ಒಂದು ವ್ಲಾಗಲ್ಲಿ ನಾನು ಕೆಲವೊಂದು ಐಟಮ್ಸ್ನ ಅಮೆಝಾನಿಂದ ತರಿಸ್ಕೊಂಡಿದ್ದೆ. ಸೊ ಈ ಒಂದು ವ್ಲಾಗ್ ಮಾಡೋದಕ್ಕೆ ಅಂದ್ಬಿಟ್ಟು ಸ್ಟ್ಯಾಂಡ್ ಎಲ್ಲ ಬೇಕಲ್ವಾ. ಸೊ ಸ್ಟ್ಯಾಂಡ್ ಎಲ್ಲ ಏನು ತೊಗೊಂಡಿರಲಿಲ್ಲ, ಹಾಗಾಗಿ ಕೆಲವೊಂದು ಸ್ಟ್ಯಾಂಡು ಮತ್ತು ಫೋನ್ ಹೋಲ್ಡರ್ ಎಲ್ಲ ತರಿಸ್ಕೊಂಡಿದ್ದೆ. ಸೊ ಅದನ್ನು ಹೆಂಗೆ ಯೂಸ್ ಮಾಡೋದು, ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನಿವತ್ತು ನಿಮಗೆ ನನ್ನ ಈ ಒಂದು ವ್ಲಾಗಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ಯೂಸ್ಫುಲ್ ಆಗುತ್ತೆ ನಿಮಗೆ ಅಂತ ಅಂದ್ಕೊತೀನಿ. ನಾನು ಸರ್ಚ್ ಮಾಡುವಾಗ ನನಗೆ ಸಖತ್ತು ಒಂಥರ ಕನ್ಫ್ಯೂಷನ್ ಆಗ್ತಿತ್ತು. ಇದು ಹೆಂಗೆ ಹೋಲ್ಡ್ ಮಾಡೋದು, ಯಾವ ರೀತಿ ಫಿಕ್ಸ್ ಮಾಡೋದು ಅಂತೆಲ್ಲ ನನಗೆ ಗೊತ್ತೇ ಆಗಲಿಲ್ಲ, ಕನ್ಫ್ಯೂಷನ್ ಆಯಿತು. ಸೊ ನಾನೇ ತುಂಬ ಪ್ರಯತ್ನ ಮಾಡಿ ಫೈನಲಿ ಹೆಂಗೆ ಫಿಕ್ಸ್ ಮಾಡೋದು ಏನು ಅಂತೆಲ್ಲ ನಾನು ತಿಳ್ಕೊಂಡೆ. ಸೊ ಅದನ್ನೇ ನಾನು ನಿಮ್ಗೆ ಇವತ್ತು ಹೇಳ್ಕೊಂಡು ಕೊಡ್ತೀನಿ. ನಿಮಗೆ ನಿಜ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್. ಸೊ ಇದು ಬಂದು ಡಿಜಿಟೆಕ್ ಲೈಟ್ ಸ್ಟ್ಯಾಂಡು. ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಬಂದು ಕ್ಲಿಪ್ಸು. ಸೊ ಈ ಕ್ಲಿಪ್ನ ನೀವು ಈ ರೀತಿ ಓಪನ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ನೀವು ಬೇಕಂದರೆ ಇದನ್ನು ತಕ್ಕೊಬೋದು. ಸೊ ಇಷ್ಟೇ ಅಲ್ಲ, ಇನ್ನೂ ಕೂಡ ಇದೆ ಈ ಕ್ಲಿಪ್ಪು ಅಷ್ಟೇ. ಸೊ ನೋಡಿ, ಇಷ್ಟುದ್ದ ನಿಮ್ಗೆ ಎಷ್ಟುದ್ದ ಬೇಕೋ, ಇದು ಎಷ್ಟುದ್ದಕ್ಕೆ ರೀಚ್ ಆಗುತ್ತೋ ಅಷ್ಟುದ್ದನ್ನು ಬೇಕಂದರೆ ನೀವು ಯೂಟಿಲೈಸ್ ಮಾಡ್ಕೊಬೋದು. ಇಲ್ಲ ಇಷ್ಟುದ್ದ ನನಗೆ ಬೇಡ ಅಂದರೆ ಬೇಕಂದರೆ ನೀವು ಮತ್ತೆ ಈ ರೀತಿ ಕ್ಲೋಸ್ ಮಾಡಿಕೊಂಡು ಲಾಕ್, ಇದು ಏನಿದೆ ಅಲ್ಲ ಲಾಕ್ ಮಾಡಬೇಕು. ಮತ್ತು ಇದನ್ನು ಅಷ್ಟೇ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಲಾಕ್ ಮಾಡಬೇಕು. ನಿಮ್ಗೆ ಇಷ್ಟೇ ಸಾಕು ಅಂದರೆ ನೀವು ಇಷ್ಟಕ್ಕೇ ಫೋನ್ ಹೋಲ್ಡರ್ ಇಟ್ಟು ನೀವು ಯೂಸ್ ಮಾಡ್ಕೊಬೋದು ವಿಡಿಯೋ ತೊಗೊಳೋದಕ್ಕೆ. ಸ್ವಲ್ಪ ಉದ್ದ ಬೇಕು ಅನ್ನೋದಾದರೆ ಈ ಒಂದು ಲಾಸ್ಟ್ನೇದು ಏನಿದೆಯಲ್ಲ ಕ್ಲಿಪ್ಪು, ಇದು ತೆಗ್ದ್ಬಿಟ್ಟು ನಿಮ್ಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟುದಕ್ಕೆ ನೀವು ಯುಟಿಲೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ಇದು ಜಸ್ಟ್ ಇದು ಸ್ಟ್ಯಾಂಡು. ಇಷ್ಟೇ ಅಲ್ಲ, ನೀವು ನೋಡಿ ಹೀಗೆ ನೀವು ಓಪನ್ ಮಾಡ್ಕೊತಾ ಹೋಗ್ಬೋದು. ಸೊ ಇಷ್ಟು ಓಪನ್ ಮಾಡ್ಕೊಂಡ್ರೆ ಸಾಕು. ಇದು ಮೊದಲನೇ ಕ್ಲಿಪ್ ಏನಿದೆಯಲ್ವಾ, ಇದನ್ನ ಓಪನ್ ಮಾಡಿದ್ರೆ, ಸೊ ಇದನ್ನ ಓಪನ್ ಮಾಡಿಬಿಟ್ಟು ಹಿಂಗೆ ಮಾಡಬೇಕು. ಸೊ ನಿಮ್ಗೆ ಎಷ್ಟುದಕ್ಕೆ ಬೇಕೋ ಅಷ್ಟುದಕ್ಕೆ ನೀವು ಸ್ಟ್ಯಾಂಡ್ ಥರ ಮಾಡ್ಕೊಬೋದು. ಸದ್ಯಕ್ಕೆ ನನಗೆ ಒಂದಿಷ್ಟುದ್ದ ಸಾಕು. ಸೊ ಇಷ್ಟು ಸಾಕು ನನಗೆ. ಅದಕ್ಕೆ ಈ ಒಂದು ಕ್ಲಿಪ್ ಏನಿದೆಯಲ್ಲ ಇದು ಕ್ಲೋಸ್ ಮಾಡ್ತೀನಿ. ಇದು ಕ್ಲೋಸ್ ಮಾಡಿದ್ರೆ ನೀವು ಇನ್ನೇನು ಐ ಮೀನ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಇದು ಕ್ಲೋಸ್ ಮಾಡೋದಕ್ಕೆ ಅಂತ ಇರೋವಂಥ ಕ್ಲಿಪ್ ಇದು. ಸೊ ಇದು ಕರೆಕ್ಟಾಗಿ ನೀಟಾಗಿ ಕೂರುತ್ತೆ, ಬೀಳೋದು ಎಲ್ಲ ಆಗಲ್ಲ ಈ ಸ್ಟ್ಯಾಂಡು. ಸೊ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೀವು. ಸೊ ಇವಾಗ ಈ ಏನು ಕೊಟ್ಟಿದ್ದಾರಲ್ವ, ಈ ಒಂದು ಕ್ಯಾಪ್ ಥರ ಏನು ಕೊಟ್ಟಿದ್ದಾರಲ್ಲ, ಇದನ್ನು ನೀವು ಈ ರೀತಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಸೊ ರಿಮೂವ್ ಮಾಡಿಕೊಂಡು, ಸೊ ಇದು ಬಂದು ಫೋನ್ ಹೋಲ್ಡರ್ ಅಂತ. ಸೊ ನೋಡ್ತಿದ್ದೀರಲ್ಲ, ಇದನ್ನು ಹೆಂಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂದರೆ, ಇದು ಏನಿದೆ ಅಲ್ವಾ, ಇದು ಅಟ್ಯಾಚ್ಮೆಂಟು. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಸ್ಕ್ರೂ ಥರ ಕೊಟ್ಟಿರ್ತಾರೆ, ಅದನ್ನು ನೀವು ಈ ರೀತಿ ತಿರುಗಿಸ್ತಾ ಹೋಗ್ಬೋದು. ಸೊ ಟೈಟ್ ಕುತ್ಕೊಳ್ಳುತ್ತೆ ಇದು. ಸೊ ನಿಮಗೆ ಈ ಆ್ಯಂಗಲ್, ಯೂಶಲಿ ಈ ಆ್ಯಂಗಲಿಂದನೇ ನಾವು ವೀಡಿಯೋಸ್ ಮಾಡ್ಕೊಳ್ಳೋದು. ಇನ್ ಕೇಸ್ ನಿಮಗೆ ಬೇರೆ ಕಡೆ ಎಲ್ಲಾದರೂ ನೀವು ತಿರುಗಿಸ್ಕೋಬೇಕು ಅಂದರೆ ನೋಡಿ ಈ ಥರ ಇದನ್ನು ಲೂಸ್ ಮಾಡ್ಕೋಬೇಕಾಗುತ್ತೆ. ಈ ಕ್ಯಾಪ್ನ ಸ್ವಲ್ಪ ಲೂಸ್ ಮಾಡಿಕೊಂಡು ನಿಮಗೆ ಯಾವ ಒಂದು ಆ್ಯಂಗಲ್ಗೆ ಬೇಕೋ ಆ ಒಂದು ಆ್ಯಂಗಲ್ಗೆ ನೀವು ಈ ರೀತಿ ತಿರುಗಿಸ್ತಾ ಹೋಗ್ಬೋದು. ಸೊ ಸದ್ಯಕ್ಕೆ ನನಗೆ ಇದೇ ಆ್ಯಂಗಲ್ಗೆ ಬೇಕು. ಸೊ ಹಾಗಾಗಿ ಈ ಆ್ಯಂಗಲ್ಗೆ ಇಟ್ಕೊಂಡು ಸ್ಕ್ರೂನ ಈ ರೀತಿ ಟೈಟಾಗಿ ತಿರುಗಿಸ್ಕೊತೀನಿ. ಸೊ ಈ ರೀತಿ ತಿರುಗಿಸ್ಕೊಂಡಾದ್ಮೇಲೆ ಇದನ್ನು ನೀವು ಇದೇನಿದೆಯಲ್ವಾ ಇಲ್ಲಿ ಫಿಕ್ಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿಗೆ ಇದನ್ನು ನೀವು ಫಿಕ್ಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಸೊ ಈ ರೀತಿ ಫಿಕ್ಸ್ ಮಾಡಿಕೊಂಡು, ಇವಾಗ ನೀವು ಫೋನ್ ಇನ್ ಕೇಸ್ ಏನಾದರೂ ನೀವು ಶಾರ್ಟ್ಸ್ ಮಾಡ್ತೀನಿ ಅನ್ನೋದಾದರೆ, ಶಾರ್ಟ್ಸ್ ವೀಡಿಯೋಸ್ ಮಾಡ್ತೀನಿ ಅನ್ನೋದು ಹಿಂಗೆ ಇಟ್ಕೋಬೇಕಲ್ಲ. ಸೊ ಇಲ್ಲಿ ಒಂದು ಸ್ಕ್ರೂ ಕೊಟ್ಟಿರ್ತಾರೆ. ಸೊ ನೀವು ನೋಡ್ತಿರ್ಬೋದು, ಇದು ಸ್ಕ್ರೂ ಹಿಂಗೆ ಮಾಡ್ಕೊತಾ ಹೋಗಬೇಕಾಗುತ್ತೆ. ಸೊ ಅವಾಗ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನಿಮ್ಮ ಫೋನ್ ಸೈಜ್ ಕರೆಕ್ಟಾಗಿ ಅದು ಕೂರ್ತಾ ಹೋಗುತ್ತೆ. ಸೊ ಇದನ್ನು ನೋಡಿ, ಇಷ್ಟು ಸೈಜ್ ಇದೆಲ್ಲ ಫೋನ್ದು ನೋಡಿ, ಸಾಕಾಗ್ತಿಲ್ಲ. ಈಗ ಇನ್ನೂ ಸ್ವಲ್ಪ ನಾನು ಸ್ಕ್ರೂನ ಲೂಸ್ ಮಾಡ್ಕೊತಾ ಹೋಗ್ತೀನಿ. ಸೊ ಇವಾಗ ನೋಡಿ, ಇಷ್ಟು ಸಾಕಲ್ವಾ. ಇವಾಗ ಇದು ಟೈಟಾಗಿ ಕುತ್ಕೊಳ್ಳೋದಕ್ಕೆ, ಸೊ ಇವಾಗ ಇದು ಟೈಟಾಗಿ ಕುತ್ಕೊಳ್ಳೋದಕ್ಕೆ ಮತ್ತೆ ಸ್ಕ್ರೂನ ನೀವು ಟೈಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಷ್ಟೇ. ಇದು ಇನ್ ಕೇಸ್ ನೀವೇನಾದರೂ ಶಾರ್ಟ್ಸ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಆ್ಯಂಗಲಲ್ಲಿ ಫೋನ್ ಇಟ್ಕೊಂಡು ಶಾರ್ಟ್ಸ್ ಮಾಡ್ತೀರಾ. ಇನ್ ಕೇಸ್ ನೀವೇನಾದರೂ ವ್ಲಾಗ್ ಮಾಡಬೇಕು ಅಂದರೆ ನಿಮಗೆ ಹಾರಿಜಾಂಟಲ್ ಆಗಬೇಕಲ್ಲ ಫೋನು, ಆವಾಗ ನೀವು ಏನಿದೆ ಅಲ್ವಾ ಈ ಒಂದು ಸ್ಕ್ರೂ, ಇದನ್ನು ನೀವು ಲೂಸ್ ಮಾಡ್ಕೊತಾ ಹೋಗಬೇಕು. ಸೊ ಈ ರೀತಿ ಲೂಸ್ ಮಾಡಿಕೊಂಡು ನೋಡಿ, ಈ ರೀತಿ ಹಿಂಗೆ ಫಿಕ್ಸ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಒಂದು ಏನಿದೆ ಅಲ್ಲ ಇದನ್ನ ನೀವು ಯಾವ ಕಡೆಗೆ ಬೇಕೋ ಆ ಕಡೆಗೆ ನೀವು ತಿರುಗಿಸ್ಕೊತಾ ಹೋಗ್ಬೋದು. ಸೊ ಈ ರೀತಿ ಹಾರಿಜಾಂಟಲ್ ಆಗಿ ನನಗೆ ಬೇಕು ಬ್ಲಾಕ್ ಮಾಡೋದಕ್ಕೆ ಅನ್ನೋದಾದರೆ ಈ ಥರ ಹಾರಿಜಾಂಟಲ್ ಆಗಿ ಮಾಡಿಕೊಂಡು ಈ ಸ್ಕ್ರೂನ ಮತ್ತೆ ಟೈಟ್ ಮಾಡ್ಕೊತೀನಿ. ಸೊ ಎಸ್, ಇದೆ ಇಷ್ಟೇ. ಸೊ ನೋಡಿ, ಇವಾಗ ಈ ರೀತಿ ಇಟ್ಕೊಂಡು ನೀವು
ಸೊ ಇವಾಗ ಈ ರೀತಿ ಇಟ್ಕೊಂಡು ನೀವು ಬ್ಲಾಗ್ ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಯಾವ ಕಡೆಗೆ ಬೇಕೋ ಆ ಕಡೆ ನೀವು ಪ್ಲೇಸ್ ಮಾಡ್ಕೋಬೋದು. ಅದೇ ಸ್ಕ್ರೂ ಟೈಟಾಗಿ ನೀವು ಹಾಕ್ಕೊತಾ ಹೋಗ್ಬೇಕಾಗುತ್ತೆ. ನೋಡಿ ಈ ರೀತಿ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಸೊ ನಿಮಗೆ ವ್ಲಾಗ್ ಬೇಕು ಅನ್ನೋದಾದರೆ ಈ ರೀತಿ ನೀವು ಫಿಕ್ಸ್ ಮಾಡಿಕೊಂಡು ವ್ಲಾಗ್ ಮಾಡ್ತಾ ಹೋಗ್ಬೋದು. ಸೊ ಈ ಫೋನ್ ಹೋಲ್ಡರ್ ಮಾತ್ರ ನಮಗೆ ಯೂಸ್ಫುಲ್ ಆಗಲ್ಲ. ಈ ಫೋನ್ ಹೋಲ್ಡರಲ್ಲಿ ನೀವು ಹಾರಿಸಾಂಟಲ್ ಅಥವಾ ವರ್ಟಿಕಲ್ ಆಗಿ ವಿಡಿಯೋಸ್ ಮಾಡ್ಕೋಬಹುದು. ಅಂದರೆ ಶಾರ್ಟ್ಸ್ ಬೇಕಂದ್ರೆ ವರ್ಟಿಕಲ್ ಆಗಿ ಇಟ್ಕೊಂಡು ಶಾರ್ಟ್ಸ್ ಮಾಡ್ಕೋಬಹುದು. ವ್ಲಾಗ್ ಮಾಡ್ಬೇಕಂದ್ರೆ ಹಾರಿಸಾಂಟಲ್ ಇಟ್ಕೊಂಡು ವ್ಲಾಗ್ ಮಾಡ್ಬೋದು. ಆದರೆ ಕೆಳಗಡೆ ಇನ್ ಕೇಸ್ ನಾವೇನಾದರೂ ಕೆಳಗಡೆ ಏನೋ ಮಾಡ್ತಿದೀವಿ, ನಾವು ತೋರಿಸ್ಬೇಕು, ಇವಾಗ ಅದನ್ನ ವಿಡಿಯೋದಲ್ಲಿ ತೋರಿಸ್ಬೇಕು ಅಂದಾಗ ನೋಡಿ ಫೋನ್ ಹೋಲ್ಡರಲ್ಲಿ ನೀವು ಫ್ಲೆಕ್ಸಿಬಲ್ ಇಲ್ಲ, ಡೌನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಫೋನ್ನ. ಸೊ ಅದಕ್ಕೆ ಅಂತಾನೆ ನಾನು ಈ ಒಂದು ವಾಲ್ ಮೌಂಟ್ ಅನ್ನೋದನ್ನ ತಗೊಂಡೆ ನಾನು. ಸೊ ಇದು ಹೆಂಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಇದನ್ನ ಇವಾಗ ನಾನು ರಿಮೂವ್ ಮಾಡ್ತೀನಿ. ಸೊ ಇವಾಗ ಇದನ್ನ ನಾನು ರಿಮೂವ್ ಮಾಡಿದ್ದೀನಿ. ಈ ಒಂದು ಬಾಲ್ ಮೌಂಟ್ ಏನಿದೆಯಲ್ಲ ಇದನ್ನ ನಾನು ಫಿಕ್ಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಸ್ಕ್ರೂಗೆ ಹಾಕೋದಕ್ಕೆ ಅಂತಲೇ ಈ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ನೀಟಾಗಿ ಫಿಕ್ಸ್ ಮಾಡ್ಕೊಬೇಕು ನೀವು. ಮತ್ತು ಈ ಸ್ಕ್ರೂ ಏನಿದೆ ಅಲ್ಲ, ಈ ಒಂದು ಸ್ಕ್ರೂ ಅದನ್ನು ನೀವು ತಿರುಗಿಸ್ತಾ ಹೋದರೆ ಇದು ಒಂದು ಏನಿದೆ ಅಲ್ಲ, ಇದು ಫುಲ್ 360 ಡಿಗ್ರಿಗೂ ತಿರುಗ್ತಾ ಹೋಗುತ್ತೆ. ಸೊ ನೀವು ಫೋನ್ನ ಹೆಂಗೆ ಬೇಕಾದರೂ ನೀವು ತಿರುಗಿಸ್ಕೋಬೋದು. ಈ ಒಂದು ಬಾಲ್ ಮೌಂಟ್ ಅನ್ನೋ ಒಂದು ಇದ್ರೆ ನೀವು ಈ ಫೋನ್ನ ಯಾವ ಕಡೆಗೆ ಬೇಕಂದ್ರೂ ತಿರುಗಿಸ್ತಾ ಹೋಗ್ಬೋದು 360 ಡಿಗ್ರಿಗೆ. ನಿಮಗೆ ಇನ್ ಕೇಸ್ ಈ ರೀತಿಯಾಗಿ ಈ ಒಂದು ಆ್ಯಂಗಲಲ್ಲಿ ನಿಮಗೆ ಬೇಕು ಅನ್ನೋದಾದರೆ ಈ ಒಂದು ಆ್ಯಂಗಲ್ಗೆ ಹಾಕ್ಕೊಂಡು ಸ್ಕ್ರೂನ ಟೈಟಾಗಿ ತಿರುಗಿಸ್ಬೇಕಾಗುತ್ತೆ. ಸೊ ಅವಾಗ ನೋಡಿ ಅಳ್ಳಾಡಲ್ಲ. ಇನ್ ಕೇಸ್ ನಿಮಗೆ ಬೇರೆ ಆ್ಯಂಗಲ್ ಬೇಕು ಅಂದರೆ ಮತ್ತೆ ಈ ಸ್ಕ್ರೂನ ಹಿಂಗೆ ತಿರುಗಿಸ್ಕೊಂಡು ಈ ಥರ ಆ್ಯಂಗಲು ಅಥವಾ ಈ ಥರ ಸ್ಟ್ರೈಟ್ ಯಾವ ಥರ ಆದರೂ ನೀವು ಮಾಡ್ಕೋಬೋದು. ಈಗ ನಾನು ಸದ್ಯಕ್ಕೆ ಸ್ಟ್ರೈಟಲ್ಲಿ ಇಟ್ಟಿರ್ತೀನಿ. ಸೊ ಇವಾಗ ಇದನ್ನು ಫಿಕ್ಸ್ ಮಾಡಾಯಿತು. ಇವಾಗ ನಾನು ಮತ್ತೆ ಈ ಒಂದು ಫೋನ್ ಹೋಲ್ಡರ್ನ ಫಿಕ್ಸ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಸೊ ನೋಡಿ ಫಿಕ್ಸ್ ಮಾಡ್ಕೊತೀನಿ ಇವಾಗ. ಸೊ ನೋಡ್ತಿದ್ದೀರಲ್ಲ, ಇವಾಗ ಇದನ್ನು ಕೂಡ ನಾನು ಫಿಕ್ಸ್ ಮಾಡ್ಕೊಂಡು ಆಗಿದೆ. ಸೊ ಈ ರೀತಿ ಫೋನ್ ಹೋಲ್ಡರ್ನ ಕೂಡ ಫಿಕ್ಸ್ ಮಾಡಿದ್ದೀನಿ. ನಾನು ಆವಾಗಲೇ ನಿಮಗೆ ಹಾರಿಸಾಂಟಲ್ ಆಗಿ ಅಥವಾ ವರ್ಟಿಕಲ್ ಆಗಿ ಅಂದರೆ ಶಾರ್ಟ್ಸು ಮತ್ತು ವ್ಲಾಗ್ ಹೆಂಗೆ ಮಾಡುವಾಗ ಯಾವ ರೀತಿಯಾಗಿ ನೀವು ಫೋನ್ನ ತಿರುಗಿಸ್ಕೊಂಡು ಹೋಗಬೇಕು ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಟ್ಟೆ. ಇವಾಗ ಈ ಒಂದು ವಾಲ್ ಮೌಂಟಿಂದ ಏನು ಉಪಯೋಗ ಅಂದರೆ, ಸೊ ನಾನು ನಿಮ್ಗೆ ಆವಾಗಲೇ ತೋರಿಸ್ದಂಗೆ ನೋಡಿ ಈ ರೀತಿ ಒಂಚೂರು ಲೂಸ್ ಮಾಡಿದ್ರೆ ನಿಮಗೆ ಯಾವ ಆ್ಯಂಗಲ್ಗೆ ಬೇಕೋ ಆ ಆ್ಯಂಗಲ್ಗೆ ನೋಡಿ, ಹಿಂಗೆ ಬೇಕಂದರೆ ಹಿಂಗೆ, ಹಿಂಗೆ ಬೇಕಂದರೆ ಹಿಂಗೆ, ಹಿಂಗೆ ಬೇಕಂದರೆ ಹಿಂಗೆ ಫುಲ್ ಹಿಂದಕ್ಕೆ ಹೋಗುತ್ತೆ ಮತ್ತು ಮುಂದಕ್ಕೂ ಕೂಡ ಬರ್ತಾ ಹೋಗುತ್ತೆ. ನಾನು ಆವಾಗಲೇ ಈ ಬಾಲ್ ಮೌಂಟ್ ಏನು ಇನ್ಸರ್ಟ್ ಮಾಡ್ದೇನೆ ನಾನು ನಿಮ್ಗೆ ತೋರಿಸ್ತಾ ಹೋದೆ. ಬರೀ ಫೋನ್ ಹೋಲ್ಡರಿಂದ ಯಾವ ರೀತಿ ನಾವು ಹೋಲ್ಡ್ ಮಾಡ್ಬೋದು ಅಂತ. ಅದು ಬರೀ ಸ್ಟ್ರೈಟ್ ಅಷ್ಟೇ ತೋರಿಸುತ್ತೆ. ಕೆಳಗಡೆನೂ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ನಾವು, ಅಥವಾ ಮೇಲೆ ಕೂಡ ಅದನ್ನ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ. ಆದರೆ ಈ ಬಾಲ್ ಮೌಂಟ್ ಇದ್ರೆ ನೀವು ನೋಡಿ ಎಲ್ಲ ಆ್ಯಂಗಲ್ಗೂ ಫೋನ್ನ ತಿರುಗಿಸ್ತಾ ಹೋಗ್ಬೋದು. ನೋಡಿ ಈ ಥರ 360 ಡಿಗ್ರಿಯಲ್ಲೂ ಫೋನ್ನ ಈ ಥರ ಫುಲ್ ತಿರುಗಿಸ್ತಾ ಹೋಗ್ಬೋದು ನೀವು. ಸೊ ಇನ್ ಕೇಸ್ ನೀವೇನಾದ್ರು ಕೆಳಗಡೆ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ಈ ಒಂದು ಫೋನ್ನ ಹಿಂಗೆ ಕೆಳಗಡೆ ಮಾಡಿಕೊಂಡು ಇವಾಗ ಏನು ಸ್ಕ್ರೂ ಇದೆಯಲ್ಲ ಇದನ್ನು ಟೈಟ್ ಮಾಡ್ಕೊಬೇಕು. ಸೊ ಟೈಟ್ ಮಾಡಿಕೊಂಡ್ರೆ ಅದು ಅಲ್ಲಿಗೆ ಇರುತ್ತೆ. ಇದು ನಿಮಗೆ ಬೇರೆ ಆ್ಯಂಗಲ್ಗೆ ಬೇಕಂದರೆ ಮತ್ತೆ ಈ ಸ್ಕ್ರೂನ ಹಿಂಗೆ ತಿರುಗಿಸ್ಕೊಂಡು ಬೇರೆ ನಿಮ್ಗೆ ಯಾವ ಆ್ಯಂಗಲ್ಗೆ ಬೇಕೋ ಆ ಆ್ಯಂಗಲ್ಗೆ ನೀವು ಫಿಕ್ಸ್ ಮಾಡ್ಕೊತಾ ಹೋಗ್ಬೋದು. ಇದೇ ಈ ಒಂದು ಬಾಲ್ ಮೌಂಟ್ ಈ ಒಂದು ವಸ್ತುವಿನ ಅಡ್ವಾಂಟೇಜ್. ಸೊ ಎಸ್, ನಿಮಗೆಲ್ಲ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಟ್ಯಾಂಡಿಗೆ ಹೆಂಗೆ ಫಿಕ್ಸ್ ಮಾಡ್ಕೊಬೇಕು, ಫೋನ್ ಹೋಲ್ಡರ್ ಆಗಲಿ ಬಾಲ್ ಮೌಂಟ್ ಆಗಲಿ, ಮತ್ತು ಈ ಒಂದು ಬಾಲ್ ಮೌಂಟ್ನ ಬೆನಿಫಿಟ್ ಏನು ಅನ್ನೋದೆಲ್ಲ ತಿಳ್ಕೊಂಡಿದ್ದೆ. ನಾನು ಇವಾಗ ಸದ್ಯಕ್ಕೆ ಇಷ್ಟೇ ತಿಳ್ಕೊಂಡಿರೋದು. ಸೊ ನಾನು ಇನ್ನೂ ಇದರಿಂದ ಯಾವುದೇ ಒಂದು ವಿಡಿಯೋನು ಮಾಡಿಲ್ಲ. ಸೊ ಮುಂದೆ ಇನ್ನೂ ಏನಾದರೂ ನನಗೆ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಗೊತ್ತಾಗ್ತಾ ಹೋದರೆ, ಇದ್ರ ಅಡ್ವಾಂಟೇಜಸ್ ಇನ್ನೂ ಜಾಸ್ತಿ ಇದೆ ಅಂತ ನನಗೆ ಏನಾದರೂ ಅನ್ನಿಸಿದ್ರೆ ನಾನು ನಿಮ್ಗೆ ಅದನ್ನು ಕೂಡ ವಿಡಿಯೋ ಮಾಡಿ ಹೇಳ್ತಾ ಹೋಗ್ತೀನಿ. ಮಾತ್ರನೇ ನಾನು ತಿಳ್ಕೊಂಡಿದ್ದೀನಿ. ಸೊ ಹೆಂಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಇನ್ನು ಮುಂದೆ ಏನೆಲ್ಲ ಆ್ಯಡೆಡ್ ಬೆನಿಫಿಟ್ ಇದೆ ಇದ್ರದ್ದು, ಹೆಂಗೆಲ್ಲ ನಾನು ವಿಡಿಯೋ ಮಾಡ್ಕೊಬೋದು ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ತಿಳ್ಕೊಂಡು ನಾನು ನಿಮಗೂ ಕೂಡ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಕೂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ವೀಡಿಯೋನು ಕಂಪ್ಲೀಟಾಗಿ ವ್ಯೂ ಮಾಡಿ ನಾನು ಪ್ರತಿಯೊಂದು ವೀಡಿಯೋಗೂ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.